ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ನಾವು ಮತ್ತಾಯನ ಬರೆದ ಸುವಾರ್ತೆಯ ಒಂದೊಂದೇ ಭಾಗವಾಗಿ ನಾವು ನೋಡಿಕೊಂಡು ಬರುವಾಗ, ನಾವು ಬೈಬಲ್ ಅಧ್ಯಯನ ಮಾಡುವಾಗ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕ ಸಹಾಯವನ್ನು ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ವಚನ ಭಾಗವನ್ನು ಮುಂದುವರಿಸುವ. ಈ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ನಿನ್ನೆ ನೋಡಿಕೊಂಡೆವು. ಇವತ್ತು ನಾವು ನೋಡಬೇಕಾದದ್ದು 8ನೇ ಅಧ್ಯಾಯ 2ರಿಂದ 4ರವರೆಗೆ ನಾವು ನೋಡಿಕೊಳ್ಳೋದೇ ಆದರೆ, ಅದರಲ್ಲಿ ಹೆಡ್ಲೈನನ್ನು ಫಸ್ಟ್ ನಾವು ಓದುವ. ಯಾವುದನ್ನು ಫಸ್ಟ್ ನಾವು ಆ ಒಂದು ಅಧ್ಯಾಯದ ಹೆಡ್ಲೈನನ್ನು ನೋಡೋಣ. ಆ 2ನೇ ಅಧ್ಯಾಯದ ಮೇಲೆ ಒಂದು ಹೆಡ್ಲೈನ್ ಇದೆ: ಯೇಸು ದಯವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದು, ಕುಷ್ಠರೋಗಿಯನ್ನು ಸ್ವಸ್ಥಪಡಿಸಿದ್ದು. ಇಲ್ಲಿಯವರೆಗೆ ನಾವು ಗಮನಿಸಬೇಕಾದರೆ ಪ್ರಿಯರೇ, ಮತ್ತಾಯ 6, 7, 8 ಪರ್ವತ ಪ್ರಸಂಗ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಬೋಧಿಸುವಾಗ ಮನುಷ್ಯ ಕುಮಾರನಂತೆ ಬೋಧಿಸಿದರು. ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗೋದು ಯಾವ ಥರ, ಏನು ಕತೆ ಅಂತ ಹೇಳೋದ್ರ ಬಗ್ಗೆ ಚೆನ್ನಾಗಿ ವಿವರಿಸಿ ಹೇಳಿದ್ರು. ಆದರೆ ಇಲ್ಲಿ ಬಂದಾಗ ಒಂದು ವಿಶೇಷವನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಈ ವಾಕ್ಯದ ಹೆಡ್ಲೈನೆಲ್ಲ ಗಮನಿಸಿದಾಗ, ಯೇಸು ದಯವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದು. ಹಾಗಾದರೆ ಮಹಿಮೆಯನ್ನು ತೋರಿಸಿದರೆ ದೇವರಿಗೆ ಇರುವಂತಹ ಒಂದು ಮಹಿಮೆಯನ್ನು ಇಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸ್ವಾಮಿ ತೋರಿಸ್ತಿದ್ದಾರೆ. ಅಂದರೆ ಮನುಷ್ಯರಿಂದ ಮಾಡಲಿಕ್ಕೆ ಆಗದಿರತಕ್ಕಂಥ ಕಾರ್ಯಗಳನ್ನು ಮಾಡುವವರು ಯಾರು? ದೇವರು ತಾನೆ. ಆಗ ಇಲ್ಲಿ ಯೇಸು ಸ್ವಾಮಿ ನಾನು ಮನುಷ್ಯ ಕುಮಾರನು ಹೌದು, ದೇವಕುಮಾರನು ಹೌದು ಅಂತೇಳಿ ಜನಗಳಿಗೆ ತೋರಿಸುವಂಥ ಒಂದು ಸಮಯ ಬಂದಿತ್ತು. ಅದನ್ನು ಈಗ ಅವರು ತೋರಿಸ್ತಾ ಇದ್ದಾರೆ. ಅವರು ಮನುಷ್ಯ ಕುಮಾರನು ಹೌದು, ದೇವಕುಮಾರನು ಹೌದು ಅಂತ ಹೇಳೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯೇಸು ಸ್ವಾಮಿ. ಅವರು ಉಪದೇಶಿಸುವಾಗ ಮನುಷ್ಯ ಕುಮಾರನಾಗಿಯೂ, ಅದ್ಭುತ ಕಾರ್ಯಗಳನ್ನು ಮಾಡುವಾಗ ದೇವಕುಮಾರನಾಗಿಯೂ ಮಾಡಿದ್ರು. ಹಾಗಾದರೆ ನಾವು ಈ ಹೆಡ್ಲೈನ್ನ ಒಂದು ವಿಶೇಷ ಸಾರಾಂಶ ಅಂತ ತಿಳಿದುಕೊಂಡೆವು. ಈಗ ನಾವು 2ನೇ ಮತ್ತು 3ನೇ 4ನೇ ವಾಕ್ಯದಲ್ಲಿ ಒಬ್ಬ ಕುಷ್ಠರೋಗಿಯ ಬಗ್ಗೆ ನಾವು ತಿಳಿದುಕೊಳ್ಳುವ. ಬಹಳ ಗಂಭೀರವಾಗಿದೆ, ಆಳವಾಗಿದೆ. ಇದನ್ನು ಯಾರು ಸ್ಕಿಪ್ ಮಾಡ್ದೇ ನೋಡಿ. ಇದರಲ್ಲಿ ಬರೆದದೆ 2ನೇ ವಾಕ್ಯದಿಂದ ಓದ್ತೀನಿ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಹೋಗಿ ಯಾಜಕನಿಗೆ ತೋರಿಸಿ ನಿನ್ನ ಮೈಯನ್ನು ತೋರಿಸಿ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಿರಲಿ. ಇಲ್ಲಿ ಈ ವಚನದಲ್ಲಿ ಎಷ್ಟೊಂದು ಭಾಗಗಳಿಂದ ನೋಡಿದ್ರೆ ಪ್ರಿಯರೇ, ಸುಮ್ಮನೆ ನಾವು ಓದ್ಕೊಂಡು ಹೋಗ್ಬಿಟ್ಟು ಒಬ್ಬ ಕುಷ್ಠರೋಗಿ ಖಾತೆ ಇದ್ಕೊಂಡು ಸಿಂಪಲ್ ಆಗಿ ಬಿಟ್ಬಿಡ್ತೀವಿ. ಇಲ್ಲ ಪ್ರಿಯರೇ, ಇದರ ಆಳವಾದಂಥ ಗಂಭೀರತೆಯನ್ನು ದಯವಿಟ್ಟು ಸ್ಕಿಪ್ ಮಾಡೋದನ್ನು ಕೇಳಿ. 1ನೇದಾಗಿ ಇಲ್ಲಿ ಕುಷ್ಠರೋಗಿ ಅಡ್ಡ ಬಿದ್ದನು ಅಂತ ಹೇಳಿದಾಗ ಅಲ್ಲಿ ಅವನಿಗೆ ಈತನು ದೇವಕುಮಾರನು ಅಂತ ಗೊತ್ತಿತ್ತು. ಈಗ ನಾನು ಭಾಗ ಮಾಡಿಬಿಡ್ತೀನಿ ಪ್ರಿಯರೇ. 1ನೇದಾಗಿ ಕುಷ್ಠರೋಗಿ ಅಡ್ಡ ಬಿದ್ದನು. 2ನೇದಾಗಿ ನಿನಗೆ ಮನಸ್ಸಿದ್ದರೆ. 3ನೇದಾಗಿ ಶುದ್ಧ ಮಾಡಬಲ್ಲೆ. 4ನೇದಾಗಿ ನನಗೆ ಮನಸ್ಸುಂಟು ಎಂದು ಯೇಸು ಸ್ವಾಮಿ ಹೇಳಿದ್ದು. 5ನೇದು ಯಾರಿಗೂ ಹೇಳಬೇಡ, ನೋಡು, ಯಾಜಕನಿಗೆ ನಿನ್ನ ಮೈಯನ್ನು ತೋರಿಸು, ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅವರಿಗೆ ಸಾಕ್ಷಿಯಾಗಲಿ. ಇಷ್ಟು ಭಾಗಗಳ ವಿವರಣೆಯನ್ನು ನಾನೀಗ ಕೊಡ್ತಾ ಇದ್ದೀನಿ ಪ್ರಿಯರೇ. 1ನೇದಾಗಿ ಪ್ರಿಯರೇ, ಆತನು ಅಡ್ಡ ಬಿದ್ದನು ಅಂತಂದರೆ ಅವನಿಗೆ ದೇವಕುಮಾರನು ಅಂತ ಗ್ಯಾರಂಟಿ ಗೊತ್ತಿರತಕ್ಕಂಥ ಕಾರಣಕ್ಕೋಸ್ಕರ ಅವನು ಏನು ಹೇಳ್ತಾರೆ, ಯೇಸುವಿನ ಬಳಿಗೆ ಬಂದು ಯೇಸುವಿನ ಕಾಲಿಗೆ ಅಡ್ಡ ಬಿದ್ದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಅಂದರೆ ಇವನಿಗೆ ಶುದ್ಧ ಮಾಡುವಂಥ ಕೆಪಾಸಿಟಿ ಇದೆ, ನೀನು ಮನಸ್ಸಿದ್ದರೆ ಶುದ್ಧ ಮಾಡಬಲ್ಲೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತಂದರೆ ಪ್ರಿಯರೇ, ಆ ಕಾಲದಲ್ಲಿ ಕುಷ್ಠರೋಗಿಗಳು ಬಹಿಷ್ಕಾರ ಹಾಕಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಅಂದರೆ ಕುಷ್ಠರೋಗಿ ದೇವರ ದೃಷ್ಟಿಯಲ್ಲಿ ಅಶುದ್ಧ. ಅವನನ್ನು ಊರಿಂದ ಹೊರಗಡೆ ಹಾಕಲಾಗುತ್ತಿತ್ತು. ಅವರನ್ನು ನೋಡ್ತಾನೂ ಇರಲಿಲ್ಲ, ಮುಟ್ಟುತ್ತಾನೂ ಇರಲಿಲ್ಲ. ಅಷ್ಟೊಂದು ಅಸಹ್ಯವಾದಂಥ ರೀತಿಯಲ್ಲಿ ಇದ್ದಂಥ ಜನಗಳು ಆ ಕುಷ್ಠರೋಗಿಗಳಾಗಿದ್ದರು. ಅದಕ್ಕೋಸ್ಕರನೇ ಯೇಸು ಸ್ವಾಮಿನೂ ಕೂಡ ಯಹೂದಿ ವಂಶದಲ್ಲಿ ಬಂದಿರತಕ್ಕಂಥ ಒಂದು ಕಾರಣಕ್ಕೋಸ್ಕರ ಸ್ವಾಮಿ ಅವರು ಮುಟ್ಟೋದು ನೋಡಲಿ, ಅವರು ನೋಡೋದು ಕೂಡ ಇಲ್ಲ ಅಂತ ಗೊತ್ತಿರೋದಕ್ಕೋಸ್ಕರ ಅವನು ಹೇಳ್ತಾನೆ, ನಿನಗೆ ಮನಸ್ಸಿದ್ದರೆ ನೀನು ಶುದ್ಧ ಮಾಡಬಲ್ಲೆ. ನೀನು ಶುದ್ಧ ಮಾಡೋದು ಕೆಪಾಸಿಟಿ ಏನೋ ನಿನಗಿದೆ ಸ್ವಾಮಿ, ಶುದ್ಧ ಮಾಡೋಂಥ ಕೆಪಾಸಿಟಿ, ಶುದ್ಧ ಮಾಡೋಂಥ ಶಕ್ತಿ, ಶುದ್ಧ ಮಾಡೋಂಥ ಕಾರ್ಯಗಳು ನಿನ್ನಲ್ಲಿ ಇದೆ ಸ್ವಾಮಿ. ಆದರೆ ನನ್ನಂಥ ಒಬ್ಬ ಬಹಿಷ್ಕರಿಸಲ್ಪಟ್ಟ ಕುಷ್ಠರೋಗಿಯನ್ನು ಮುಟ್ಟಲಿಕ್ಕೆ ನಿನಗೆ ಮನಸ್ಸಿದೆಯಾ?
ನನ್ನನ್ನು ಶುದ್ಧ ಮಾಡಲಿಕ್ಕೆ ಮನಸ್ಸಿದೆಯಾ ಅಂತ ಅವನು ಕೇಳ್ತಾನೆ ಪ್ರಿಯರೇ. ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಮನಸ್ಸುಂಟು, ನಾನು ನಿನ್ನನ್ನು ಶುದ್ಧ ಮಾಡ್ತೀನಿ ಅಂತೇಳಿ ಏನು ಮಾಡ್ತಾರೆ, ಶುದ್ಧವಾಗುವಂಥ ಬಾಯಲ್ಲಿ ಹೇಳಿದ ತಕ್ಷಣ ಅವನು ಶುದ್ಧ ಆದನು. ಶುದ್ಧ ಆದಾಗ ಅವನಿಗೊಂಥರ ಸಂತೋಷ ಆಯಿತು. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದನ್ನು ಯಾರಿಗೆ ಹೇಳ್ಬೇಡ. ಯಾಕೆಂದರೆ ಕುಷ್ಠರೋಗಿನ ಯೇಸು ವಾಸಿ ಮಾಡ್ದ ಅಂತಂದರೆ ಅಲ್ಲಿರೋ ಜನಗಳೆಲ್ಲ ಯೇಸು ಸ್ವಾಮಿನ ತಿರಸ್ಕಾರವಾಗಿ ಕಾಣ್ತಾರೆ ಅಂತ ಹೇಳೋ ಉದ್ದೇಶದಿಂದ ನೀನು ಹೋಗಿ ಯಾಜಕನಿಗೆ ನಿನ್ನ ಮೈಯನ್ನು ತೋರಿಸಿ. ಇಲ್ಲಿ ಯಾಜಕನಿಗೆ ಯಾಕೆ ಮೈ ತೋರಿಸಿದ್ದಾರೆ, ಅವನನ್ನು ಒಬ್ಬ ಕುಷ್ಠರೋಗಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಮೈಯೆಲ್ಲ ಬೆತ್ತಲೆಗೊಳಿಸಿ ಅವನ ಅಂಗಗಳನ್ನು ಯಾಜಕ ಚೆಕ್ ಮಾಡಿ ಅವನಿಗೆ ಕುಷ್ಠ ಇಲ್ಲ ಅಂತ ಪ್ರೂಫ್ ಮಾಡಬೇಕಾಗಿತ್ತು. ಇದು ಮಾಮೂಲಿ ನಡೀತಾ ಇದ್ದಂಥ ಒಂದು ಪದ್ಧತಿ, ಆ ಕಾಲದಲ್ಲಿ ನಡೀತಿದ್ದಂಥ ಪದ್ಧತಿ. ಇಸ್ರಾಯೇಲ್ ಮತ್ತು ಯಹೂದಿ ಜನಾಂಗಗಳ ಮಧ್ಯದಲ್ಲಿ ಮಹಾಯಾಜಕನು ಬಂದು ಎಲ್ಲರನ್ನು ಚೆಕ್ ಮಾಡಬೇಕಾಗಿತ್ತು. ಚೆಕ್ ಮಾಡಿ ಕೊನೆಗೆ ನೀನು ಕುಷ್ಠ ಇಲ್ಲ ಅಂತ ಪ್ರೂಫ್ ಮಾಡಿದ್ರೆ ಮಾತ್ರ ವ್ಯಕ್ತಿ ಒಳಗಡೆ ಇರ್ತಿದ್ದ. ಕುಷ್ಠ ಇದೆ ಅಂತ ಹೇಳಿದ್ರೆ ಅವನು ಬಹಿಷ್ಕರಿಸಲ್ಪಡ್ತಾ ಇದ್ದ ಪ್ರಿಯರೇ. ಅದಕ್ಕೋಸ್ಕರ ಯಾಜಕನಿಗೆ ಮೈ ತೋರಿಸುತ್ತೆ ಹೇಳಿದೆ. ಯಾಕೆಂದರೆ ಮೈಯ ಒಂದೊಂದು ಭಾಗವನ್ನು ಬಿಡದೇ ಯಾಜಕ ನೋಡಬೇಕಾಗಿತ್ತು. ನೋಡಿ ಕನ್ಫರ್ಮೇಷನ್ ಆದಮೇಲೆ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು. ಕುಷ್ಠವಾಸಿಯಾಗಿದ್ದಕ್ಕೆ ದೇವರಿಗೆ ಒಂದು ಸ್ತೋತ್ರದ ಕಾಣಿಕೆಯನ್ನು ಕೊಡುವಂಥ ಪದ್ಧತಿ ಕೂಡ ಆಗಿನ ಕಾಲದಲ್ಲಿ ಇದೆ. ಇದನ್ನು ಓದಬೇಕಾದ್ರೆ ನಾವು ಈ ಒಂದು 5 ಕಾಂಡಗಳಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ ಪ್ರಿಯರೇ, ಇದು ಜನರಿಗೆ ಸಾಕ್ಷಿಯಾಗಿರಲಿ. ಯಾಜಕನ ಬಾಯಿಂದ ಹೇಳಿದಾಗ ಜನಗಳಿಗೆ ಸಾಕ್ಷಿಯಾಗಿರಲಿ. ಅದಕ್ಕೇ ಅಲ್ಲಿ ಸ್ವಾಮಿ ಹೇಳಿದ್ದು ನೋಡಿ, ಭಾಳ ಚೆನ್ನಾಗಿದೆ. ಯಾರಿಗೂ ಹೇಳಬೇಡ ನೋಡೋದು ಸುಮಾರು ಜಾಗದಲ್ಲಿ ಹೇಳಿದ್ದಾರೆ, ಆದರೆ ಅದು ಒಂದೊಂದಕ್ಕೊಂದು ಅರ್ಥ ಇದೆ ಪ್ರಿಯರೇ. ಪುನಃ ನಾನು 4ನೇ ವಾಕ್ಯ ಓದ್ತೀನಿ. ಆಗ ಯೇಸು ವಾಸಿಯಾದ ಕೂಡಲೇ ಯೇಸು ಯಾರಿಗೂ ಹೇಳಬೇಡ ನೋಡು. ಯಾಕೆಂದರೆ ಜನಗಳಿಗೆ ಹೇಳಿದ್ರೆ ಜನಗಳು ತಿರಸ್ಕಾರ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಗಲಾಟೆ ನಿಂತ್ಕೊಳ್ತಾರೆ ಗೊತ್ತು. ಅದಕ್ಕೇ ಸ್ವಾಮಿ ಹೇಳಿದ್ರು, ನೀ ಜನಗಳ ಜೊತೆಲಿ ನನಗೆ ಕುಷ್ಠವಾಸಿದ್ದಾರೆ, ನಿನ್ನ ಇದ್ದಷ್ಟು ಬಹಿಷ್ಕಾರ ಮಾಡ್ತಾರೆ. ಅದರ ಬದಲಿಗೆ ನೀನು ಹೋಗಿ ಯಾಜಕನಿಗೆ ತೋರಿಸು. ಯಾಜಕನಿಗೆ ತೋರಿಸಿದಾಗ ಯಾಜಕ ಏನು ಮಾಡ್ತಾನೆ, ನಿನ್ನ ಮೈಯನ್ನೆಲ್ಲ ಚೆಕ್ ಮಾಡಿ ನಾನೇ ಕಣ್ಣಾರೆ ನೋಡಿದ್ದೀನಿ, ಇವನಿಗೆ ಕುಷ್ಠ ಇಲ್ಲ ಅಂತ ಅವನು ಪ್ರೂಫ್ ಮಾಡಿದಾಗ ನಿನಗೂ ಊರಲ್ಲಿ ಗೌರವ ಇರ್ತದೆ ಮತ್ತು ಜನಗಳಿಗೊಂದು ಸಾಕ್ಷಿ ಆಗ್ತದೆ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡಿ ಕುಷ್ಠರೋಗಿಯನ್ನು ಗುಣಪಡಿಸುತ್ತಿರುವಂಥ ಒಂದು ಸಾಕ್ಷಿನೂ ಕೂಡ ಆಗ್ತದೆ. 2ನೇದಾಗಿ ನಿನಗೆ ಕುಷ್ಠ ಇಲ್ಲ ಅಂತ ಹೇಳೋದು ಸಾಕ್ಷಿ. 3ನೇದಾಗಿ ನೀನು ಜನಗಳ ಜೊತೆ ಸೇರಿ ಬೆರೆತುಕೊಳ್ಳಬಹುದು ಅಂತ ಹೇಳೋದು ಒಂದು ಸಾಕ್ಷಿಯನ್ನು ಜನಗಳು ನೋಡಲಿ, ಕೇಳಲಿ, ಕಾಣಲಿ ಅಂತ ಹೇಳೋ ರೀತಿಯಲ್ಲಿ ಅವ್ರು ಮಾಡಿದ್ರು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕ ಅಂಶ 1ನೇದಾಗಿ ಯೇಸು ಸ್ವಾಮಿಗೆ ಆತ ಅಡ್ಡ ಬಿದ್ದಿದ್ದು ಅವನಿಗೆ ದೇವಕುಮಾರನಂತ ಗೊತ್ತಾಗಿರ್ತಕ್ಕಂಥ ಕಾರಣ. 2ನೇದಾಗಿ ಮನಸ್ಸಿದ್ದರೆ ಅಂತ ಹೇಳಿದ್ದು, ಆ ಕಾಲದಲ್ಲಿ ಕುಷ್ಠರೋಗಿಗಳನ್ನು ಯಾರು ನೋಡುವಂತಿರಲಿಲ್ಲ, ಮುಟ್ಟುವಂತಿರಲಿಲ್ಲ. ಅದಕ್ಕೇ ಸ್ವಾಮಿಗೆ ಬಂದು ಹೇಳ್ತಾರೆ, ನಿನಗೂ ಮನಸ್ಸಿದ್ದರೆ ಅಂತ ಹೇಳ್ತಾರೆ, ಶುದ್ಧ ಮಾಡಬಲ್ಲೆ. ಅಂದರೆ ಶುದ್ಧ ಮಾಡತಕ್ಕಂಥ ಶಕ್ತಿ, ಬಲ ಯೇಸು ಕ್ರಿಸ್ತನಿಗಿದೆ. ಆದರೆ ನೀನು ಮನಸ್ಸಿಟ್ಟುಬಿಟ್ಟು ನನಗೆ ಮಾಡಪ್ಪ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ, ನನಗೂ ಮನಸ್ಸುಂಟು. ಅಂದರೆ ನನ್ನ ದೇವರಿಗೆ ಕುಷ್ಠರೋಗಿಗಳು, ಕಾಯಿಲೆದಲ್ಲಿರ್ತಕ್ಕಂಥವ್ರು, ಬಂಧನದಲ್ಲಿರ್ತಕ್ಕಂಥವ್ರು, ಬಡತನದಲ್ಲಿರ್ತಕ್ಕಂಥವ್ರ ಮೇಲೆ ಜಾಸ್ತಿ ಖುಷಿ ಯಾರ ಮೇಲೆ? ಈ ಕಷ್ಟದಲ್ಲಿರ್ತಕ್ಕಂಥ, ದುಃಖದಲ್ಲಿರ್ತಕ್ಕಂಥವ್ರ ಮೇಲೆ ಜಾಸ್ತಿ ಖುಷಿ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಮನಸ್ಸುಂಟು, ನೀ ಶುದ್ಧ ಆಗಪ್ಪ. ನೀನು ಬದುಕಲಿಕ್ಕಿರೋದು ಹಕ್ಕು ನಿನಗಿದೆ, ನೀನು ಬದುಕಬೇಕು, ನೀನು ಜೀವಿಸಬೇಕು, ನಿನಗೂ ಆಸೆ ಆಕಾಂಕ್ಷೆಗಳಿದೆ, ನೀನು ಶುದ್ಧನಾಗುತ್ತೆ ಅವ್ರು ಹೇಳ್ತಾರೆ. ನೆಕ್ಸ್ಟ್, ಯಾರಿಗೂ ಹೇಳಬೇಡ ನೋಡಿದ್ರೆ ನಾನು ಆಗಲೇ ಹೇಳಿದಾಗೆ ಈ ಜನಗಳಿಗೆ ಹೇಳಿದಾಗ ಜನಗಳು ತಿರಸ್ಕಾರವಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಯಾಜಕನ ಮುಖಾಂತರ ಜನಗಳಿಗೆ ಹೇಳಿಸಿದಾಗ ಜನಗಳ ಮುಂದೆ ನೀನು ಸಾಕ್ಷಿ ಆಗ್ತೀಯ, ದೇವರು ಮಾಡಿದ ಕಾರ್ಯಗಳ ಬಗ್ಗೆ ಸಾಕ್ಷಿ ಆಗ್ತೀಯ, ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ತೋರಿಸಿದ್ರ ಬಗ್ಗೆ ಸಾಕ್ಷಿ ಆಗ್ತೀಯ ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ತಿಳಿಸಲ್ಪಟ್ಟಿದೆ ಪ್ರಿಯರೇ. ಒಟ್ಟಾರೆ ಪ್ರಿಯರೇ, ಈ 8ನೇ ಅಧ್ಯಾಯ ಸಂಪೂರ್ಣವಾಗಿ ಅದ್ಭುತಗಳು, ಸೂಚಕ ಕಾರ್ಯಗಳ ಬಗ್ಗೆ ಇದೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ದೇವರ ನಾಮವನ್ನು ಮಹಿಮೆಪಡಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ದೇವರ ಮುಂದೆ ಸಾಕ್ಷಿಯಾಗಿರಬೇಕು, ಜನಗಳ ಮುಂದೆ ಸಾಕ್ಷಿ ಅಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ಮುಂದೆ ಸಾಕ್ಷಿಯಾಗಿ ಜೀವಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ.